ತಿಳ್ಕೊಂಡು ಕೂಡ ಅವರು ಗಪ್ಪ. ಅದಕ್ಕೆ ದಯಮಾಡಿ ಕಾಕ ಮಗ ಸ್ವಚ್ಛ ಆಗಿದವು, ಸ್ವಚ್ಛಂದವಾಗಿದೆವು. ನಿಮ್ಮ ಮನಿ ಹಾಸ್ಟೆಲ್ ಸೇವಾ ಮಾಡಕ್ಕೆ ನಾವು 4 ಮಂದಿ ಗಟ್ಟಿದೀವು. ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಹೊರಗಿನವ್ರು ಯಾರೂ ಈ ನಮ್ಮ ತಾಲೂಕಿನ ಬರೋ ತಾಕತ್ತು ಇಲ್ಲ, ಬರೋದು ಇಲ್ಲ, ಬಿಡೋದು ಬೇಡ. ಅದು ಬಂದಾಗ ಸಮಯ ಬಂದಾಗ ಹೇಳೋಣ, ಈಗೇನು ಅವಶ್ಯಕತೆ ಇಲ್ಲದ. ಇನ್ನು ಕುಸ್ತಿ ದೂರ ಇದೆ, ಕುಸ್ತಿ ಆ ಕಡೆ ಬಂದಾಗ ಅದನ್ನ ಬಗ್ಗೆ ಹೇಳೋಣ. ಇಂಥ ಒಂದು ತಾಲೂಕಿನಾಗ ಹೊರಗಿನವ್ರು ಯಾರೋ ಬಂದು ನಾವು ಆಳ್ತೀವಿ ಅನ್ನೋದು ಯಾರೇ ಅವ್ರ ಕನಸು ಕಟ್ಟಿದ್ರೆ ಅದು ಅವ್ರ ತಲೆಗಿನ ತೆಗಿರಿ ಅನ್ನೋ ಮಾತನ್ನ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಏನಿಲ್ಲ, ಸಭೆ ಅಷ್ಟೇ, ಅದು ಸಭೆಗೆ ಸೀಮಿತವಾಗಿರ್ತೈತೆ. ಅದು ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ. ಥಿಯರಿ ಆಗ್ತಾ ಇದೆ ಜಿಲ್ಲೆಯಲ್ಲಿ, ಪ್ರಾಕ್ಟಿಕಲ್ ಆಗೋಲ್ಲ. ನಾವು ಪ್ರಾಕ್ಟಿಕಲ್ ಪರವಾಗಿ ಹೇಳ್ತೀವಿ. ಮತದಾರರಿದ್ದಾರೆ, ಮುಖಂಡರಿದ್ದಾರೆ. ಸೊ ಜನಕ್ಕೆ ಏನು ಒಳ್ಳೇದಾಗ್ತದೆ ಅದು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಆದ್ರೆ ಬಹುಶಃ ಬರುವಂಥ ದಿನಮಾನಗಳಲ್ಲಿ ತಾಲೂಕಿನ ಜನ ಬಹಳ ಪ್ರಬುದ್ಧರದಾರ, ಸೂಕ್ಷ್ಮವಾದಿಗಳದಾರ, ವಿಚಾರವಂತರದಾರ ಮತ್ತು ತಿಳಿದು ಹೆಜ್ಜೆ ಇಡ್ತಾರೆ. ಸಮಾವೇಶದಲ್ಲಿ ನಮಗೇನು ಭರವಸೆ ಇಲ್ಲ. 5 ಲಕ್ಷ ಜನನೂ ಕೂಡಿಸಿದ್ವಿ. ಎಷ್ಟು ಹೈಯೆಸ್ಟು? ಇಲ್ಲಿ ಎಷ್ಟು ಜನ ಇದ್ದಾರೆ? 2,000 ಜನ ಇದ್ರು. ಈಗ ಅವ್ರಿಗೆ ಎಷ್ಟು ಅರ್ಜೆಂಟ್ ಇದೆ, ನನಗೆ ಅಷ್ಟು ಅರ್ಜೆಂಟ್ ಇಲ್ಲ. ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟರ್ ಇದ್ದಂಗೆ ನಮ್ಮ ಸ್ಲೋ ಇರ್ತೈತೆ ಯಾವಾಗಲೂ. ತಿಳ್ಕೊಂಡು ಕೂಡ ಅವರು ಗಪ್ಪ. ಅದಕ್ಕೆ ದಯಮಾಡಿ ಕಾಕ ಮಗ ಸ್ವಚ್ಛ ಆಗಿದವು, ಸ್ವಚ್ಛಂದವಾಗಿದೆವು. ನಿಮ್ಮ ಮನಿ ಹಾಸ್ಟೆಲ್ ಸೇವಾ ಮಾಡಕ್ಕೆ ನಾವು 4 ಮಂದಿ ಗಟ್ಟಿದೀವು. ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಹೊರಗಿನವ್ರು ಯಾರೂ ಈ ನಮ್ಮ ತಾಲೂಕಿನ ಬರೋ ತಾಕತ್ತು ಇಲ್ಲ, ಬರೋದು ಇಲ್ಲ, ಬಿಡೋದು ಬೇಡ. ಅದು ಬಂದಾಗ ಸಮಯ ಬಂದಾಗ ಹೇಳೋಣ, ಈಗೇನು ಅವಶ್ಯಕತೆ ಇಲ್ಲದ. ಇನ್ನು ಕುಸ್ತಿ ದೂರ ಇದೆ, ಕುಸ್ತಿ ಆ ಕಡೆ ಬಂದಾಗ ಅದನ್ನ ಬಗ್ಗೆ ಹೇಳೋಣ. ಇಂಥ ಒಂದು ತಾಲೂಕಿನಾಗ ಹೊರಗಿನವ್ರು ಯಾರೋ ಬಂದು ನಾವು ಆಳ್ತೀವಿ ಅನ್ನೋದು ಯಾರೇ ಅವ್ರ ಕನಸು ಕಟ್ಟಿದ್ರೆ ಅದು ಅವ್ರ ತಲೆಗಿನ ತೆಗಿರಿ ಅನ್ನೋ ಮಾತನ್ನ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಏನಿಲ್ಲ, ಸಭೆ ಅಷ್ಟೇ, ಅದು ಸಭೆಗೆ ಸೀಮಿತವಾಗಿರ್ತೈತೆ. ಅದು ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ. ಥಿಯರಿ ಆಗ್ತಾ ಇದೆ ಜಿಲ್ಲೆಯಲ್ಲಿ, ಪ್ರಾಕ್ಟಿಕಲ್ ಆಗೋಲ್ಲ. ನಾವು ಪ್ರಾಕ್ಟಿಕಲ್ ಪರವಾಗಿ ಹೇಳ್ತೀವಿ. ಮತದಾರರಿದ್ದಾರೆ, ಮುಖಂಡರಿದ್ದಾರೆ. ಸೊ ಜನಕ್ಕೆ ಏನು ಒಳ್ಳೇದಾಗ್ತದೆ ಅದು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಆದ್ರೆ ಬಹುಶಃ ಬರುವಂಥ ದಿನಮಾನಗಳಲ್ಲಿ ತಾಲೂಕಿನ ಜನ ಬಹಳ ಪ್ರಬುದ್ಧರದಾರ, ಸೂಕ್ಷ್ಮವಾದಿಗಳದಾರ, ವಿಚಾರವಂತರದಾರ ಮತ್ತು ತಿಳಿದು ಹೆಜ್ಜೆ ಇಡ್ತಾರೆ. ಸಮಾವೇಶದಲ್ಲಿ ನಮಗೇನು ಭರವಸೆ ಇಲ್ಲ. 5 ಲಕ್ಷ ಜನನೂ ಕೂಡಿಸಿದ್ವಿ. ಎಷ್ಟು ಹೈಯೆಸ್ಟು? ಇಲ್ಲಿ ಎಷ್ಟು ಜನ ಇದ್ದಾರೆ? 2,000 ಜನ ಇದ್ರು. ಈಗ ಅವ್ರಿಗೆ ಎಷ್ಟು ಅರ್ಜೆಂಟ್ ಇದೆ, ನನಗೆ ಅಷ್ಟು ಅರ್ಜೆಂಟ್ ಇಲ್ಲ. ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟರ್ ಇದ್ದಂಗೆ ನಮ್ಮ ಸ್ಲೋ ಇರ್ತೈತೆ ಯಾವಾಗಲೂ.